ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಹರ್ಷಿ. ಗೈಸ್ ನೋಡಿ, ಪಂಜಾಬಿಂದ ಹಸುಗಳು ಬಂದಿತ್ತು, ಎಲ್ಲ ಹಸುಗಳು ಸೇಲ್ ಆಗ್ತಾ ಇದೆ. ಸೊ ಸ್ವಲ್ಪ ಈ ಲೋಡಲ್ಲಿ ನಾನು ವೀಡಿಯೋಸ್ ಮಾಡಿರಲಿಲ್ಲ, ಇಲ್ಲಾಂದ್ರೆ ಆಲ್ಮೋಸ್ಟ್ ಎಲ್ಲ ನಾನು ವೀಡಿಯೋ ಬಿಟ್ಟಿದ ತಕ್ಷಣ ಎಲ್ಲ ಬುಕ್ ಆಗೋಗಿರೋದು ವಾಟ್ಸಪ್ ಗ್ರೂಪಲ್ಲೇ. ಸೊ ಈಗ ಇನ್ನೊಂದೆರಡು ಹಸು ಪರ್ಚೇಸ್ ಮಾಡಿದ್ದಾರೆ ನಮ್ಮ ಬ್ರದರು, ಮಾತಾಡ್ತೀನಿ ಅವ್ರ ಹತ್ರ. ಫಸ್ಟ್ ಹಸು ಯಾವ್ದಿದೆ ಅದನ್ನು ಯಾವ್ಯಾವ್ದು ಪರ್ಚೇಸ್ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ. ಮತ್ತೆ ಎರಡು ಹಸು ಪರ್ಚೇಸ್ ಮಾಡಿದ್ದಾರೆ, ಯಾವ ರೀತಿ ಇದೆ ಹಸಿ ಡೈರಿ ಫಾರ್ಮಲ್ಲಿ ಹಸುಗಳು ತೊಗೊಳ್ಳೋದು, ಮತ್ತೆ ಬ್ರೀಡಿಂಗ್ ಕೇಸ್ ಯಾವ ಥರ ಇರುತ್ತೆ, ಬ್ರೀಡ್ ಮೇಲೆ ಫೋಕಸ್ ಮಾಡಿದ್ರೆ ಹಸುಗಳು ಯಾವ ಥರ ನಾವು ಸಕ್ಸಸ್ ಆಗ್ತೀವಿ, ಮತ್ತೆ ಬ್ರೀಡ್ ಹಸು ಯಾವ ಥರ ಪರ್ಚೇಸ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಪ್ರತಿಯೊಂದು ಕೇಳೋಣ ಅಣ್ಣವ್ರಿಗೆ. ಬ್ರದರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಾಜೇಶ್ ಅಂತ. ರಾಜೇಶ್ ಅಂತ. ಯಾವ ಊರು ಬ್ರದರ್? ನಮ್ಮದು ಆ್ಯಕ್ಚುಲಿ ಆಂಧ್ರ ಬಾರ್ಡರ್, ಆಂಧ್ರ ಬಾರ್ಡರ್. ಓಕೆ. ನಾವು ಅಲ್ಲಿಂದ ಬಂದಿದ್ದೆ, ನಿಮ್ಮ ವಿಡಿಯೋ ನೋಡಿಕೊಂಡು. ಓಕೆ. ನಿಮ್ಮ ಅಪ್ಪನ ಮಾತಾಡಿಸಿದೆ, ಒಳ್ಳೆ ನಮ್ಗೆ ಇದೆ ನಮ್ಗೂ. ಓಕೆ. ಅದು ನಮ್ಗೆ ABS ಹಸು ಬೇಕು ಅಂತ ಬಂದಿದ್ದೀವಿ. ಓಕೆ. ಸಿಕ್ಕಿದೆ ಒಳ್ಳೆ ಹಸು. ಈಗ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಇಲ್ಲಿಗೆ, ಡೈರೆಕ್ಟಾಗಿ ಬಂದು ನೋಡೋಣ ಅಂತ ಬಂದಿದೆ. ಪಂಜಾಬ್ನಿಂದ ಬಂದ ಹಸು ಹೆಂಗಿರ್ತದೆ ಏನು ಅಂತ. ಬಟ್ ನಮ್ಮ ಐಡಿಯಾ ಪ್ರಕಾರ ನೀವೆಲ್ಲ ಮೇಂಟೈನ್ ಮಾಡಿದ್ದೀವಿ. ನಾವು ಫಸ್ಟ್ ಟೈಮ್ ಬಂದಿದ್ದೀವಿ, ತಗೊಂಡಿದ್ದೆ, ಚೂಸ್ ಮಾಡಿ ಒಂದು ನಂಬಿಕೆ ಮೇಲೆ ತಿರ್ಗಾ ಬರಬೇಕು ಅಂತ ನಾವು ವೆಯ್ಟ್ ಮಾಡಿದೆ. ಅಷ್ಟು ಚೆನ್ನಾಗಿದೆ ಹಸು ಎಲ್ಲ. ನಮ್ಮ ಲೋಕಲ್ ಬ್ರೀಡ್ಗಿಂತ ಒಳ್ಳೆ ಹಸು. ಸರ್, ಬ್ರೀಡಲ್ಲಿ ಯಾವ ಥರ ಇದೆ? ಏನಾದರೂ ಬ್ರೀಡ್ ಕಾಂಪ್ರಮೈಸ್ ಇದೆಯಾ, ಅಥವಾ ಬ್ರೀಡಲ್ಲಿ ಯಾವ ಥರ ನೀವು ವಿಡಿಯೋದಲ್ಲಿ ನೋಡಿರ್ತೀರಾ, ವಿಡಿಯೋದಲ್ಲಿ ನೋಡೋದಕ್ಕೂ ಲೈವಲ್ಲಿ ನೋಡೋದಕ್ಕೂ ಯಾವ ಥರ ಡಿಫ್ರೆನ್ಸ್ ಇದೆ? ನಮ್ಗೆ ವಿಡಿಯೋಕ್ಕಿಂತ ಚೆನ್ನಾಗಿ ಇಲ್ಲಿ ಬಂದು ನೋಡಿದರೆ ಸ್ವಲ್ಪ ಚೆನ್ನಾಗಿ ಅನಿಸ್ತು. ನಮ್ಮ ಲೈವಾಗಿ ಬಂದು ನೋಡಿದಾಗ ರೈತರಿಗೂ ಗೊತ್ತಾಗುತ್ತೆ ಯಾವ ಥರ. ಮತ್ತೆ ಸರ್, ಏನಾದರೂ ಮೋಸ ಏನಾದರೂ ಇದೆಯಾ ಹಸಿ ಡೈರಿ ಫಾರ್ಮ್? ಇಲ್ಲ, ಹೇಳ್ಬಿಡಿ. ಈಗ ಅಂತೂ ಏನು ಮೋಸ ಇಲ್ಲ, ಅವರು ನಮ್ಮ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದಾರೆ. ಹೌದು. ಸರಿ, ಈಗ ಅಡ್ವಾನ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ಈಗ ಅಡ್ವಾನ್ಸ್ ಮಾಡ್ಬಿಟ್ಟು ನೀವು ವಾಪಸ್ ಹೋಗ್ತಾ ಇದ್ದೀರಾ. ನಿಮ್ಗೆ ನಂಬಿಕೆ ಏನು ಆಚಿಂದ ರೈತರು ತಗೊಂಬೋದಾ? ಏನಾದರೂ ಅಡ್ವಾನ್ಸ್ ಏನಾದರೂ ದುಡ್ಡು ಮೋಸ ಆಗುತ್ತಾ? ಕಂಪಲ್ಸರಿ ತಗೋಬಹುದು. ಆ ಥರ ಏನು ಮೋಸ ಮಾಡೋರಲ್ಲ, ಅವರು ನಮ್ಮ ಥರ ಅವರೇ, ನಮ್ಮ ಥರ ರೈತರೇ. ನಾವು ರೈತರೇ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ನಾನು ಅಟ್ಲೀಸ್ಟ್ 2 hours ಮಾತಾಡಿದ್ರೆ ಅವ್ರ ಹತ್ರ. ಹೌದು. ಮಾತಾಡಿ ಒಂದು ನಂಬಿಕೆ, ಅವ್ರು ನಮ್ಗಿಂತ ಅವರೇ ಚೆನ್ನಾಗಿದ್ದಾರೆ. ಬೆಳಗ್ಗೆಯಿಂದ ಬಂದು ಮಾತಾಡಿ ಒಂದು 2 hours ಮಾತಾಡಿದ್ದಾರೆ ಬ್ರದರು. ಅವ್ರಿಗೂ ಒಂದು ಟ್ರಸ್ಟ್ ಮೂಡಿದೆ ಅಂದ್ರೆ ಹಸಿ ಡೈರಿ ಫಾರ್ಮ್ ಕೆಲಸ ಅದೇ ರೀತಿ ಇರುತ್ತೆ. ನೀವು ಯಾರು ನೋಡ್ತಾ ಇದ್ರೆ ಬನ್ನಿ, ಹಸಿ ಡೈರಿ ಫಾರ್ಮ್ ಒಂದ್ಸತಿ ಲೈವ್ ಆಗಿ ಬಂದು ವಿಸಿಟ್ ಮಾಡಿ, ನಮ್ಮ ಜೊತೆ ಮಾತಾಡಿ, ಒಂದೊಳ್ಳೆ ನಾಲೆಡ್ಜ್ ಇರೋ ಹತ್ರ ಹಸುಗಳು ತಗೊಳ್ಳಿ. ಎಕ್ಸಾಂಪಲ್, ಇವರೇ ಚಿಂತಾಮಣಿಗೆ ಹೋಗೋಕ್ಕಿದ್ರು, ನನ್ನ ಫಾರ್ಮಿಗೆ ಬಂದು ನಮ್ಮ ಜೊತೆ ಮಾತಾಡಿ ಬ್ರೀಡ್ ಅಂದರೆ ಏನು, ಪ್ರತಿಯೊಂದು ಅವರಿಗೆ ಈಗ ಜನ್ರೇಷನ್ ಅಂದರೆ ಪ್ರತಿಯೊಂದನ್ನು ಅವ್ರಿಗೆ ನೀಟಾಗಿ ಇನ್ಫಾರ್ಮೇಷನ್ ತಿಳಿದ ಅವರು ಬ್ರೀಡ್ ಹಸು ಕಟ್ಟಬೇಕು ಅಂತ 2 ಹಸು ಪರ್ಚೇಸ್ ಮಾಡಿದ್ದಾರೆ, ಅಡ್ವಾನ್ಸು ಕೊಟ್ಟಿದ್ದಾರೆ. ನಾಳೆ ಅವ್ರಿಗೆ ಲೋಡ್ ಆಗುತ್ತೆ. ಸೊ ಹಸಿ ಡೈರಿ ಫಾರ್ಮಿಂಗ್ ತಗೋಬೋದಾ ಸರ್? ಆಚೆಯಿಂದ ಬರೋರಿಗೆ ಕಂಪಲ್ಸರಿ ತಗೋಬೋದು. ಓಕೆ. ನೀವು ಆಂಧ್ರದಿಂದ ಬಂದಿದ್ದೀರಾ, ನಿಮ್ಮ ಮದರ್ ಟಂಗಿಂದ ಒಂದ್ಸತಿ ವಿಡಿಯೋದಲ್ಲಿ ಹೇಳ್ತೀನಿ, ತಗೊಂಬೋದಾಗ ಏನಿದೆ ಹಸು ಹೆಂಗಿದೆ ಅಂತ. ఇక్కడ చాలా మంచి ఆవులు దొరుకుతాయి. మన చింతామణి కంటే చాలా బాగుంటాయి. చింతామణిలో అంతా కొంచెం మనం ఎవరి దగ్గర తీసుకున్నామని గ్యారంటీ ఉండదు. కాకపోతే ఇక్కడ ఉంటే మనం డైరెక్ట్గా ఇంటి దగ్గరికి వచ్చి కొనుక్కుంటాం కాబట్టి మనకి ఏం ప్రాబ్లం అయినా వాళ్ళు రెస్పాన్సిబిలిటీగా ఉంటారని మనకు ఒక నమ్మకంగా ఉంటారు. చాలా ఆవులు కూడా చాలా బాగున్నాయి. వచ్చి కావాలంటే విజిట్ చేసి మీరు చూసి తీసుకోవచ్చు. ಒಂದ್ಸತಿ ವಿಸಿಟ್ ಮಾಡಿ ಗೈಸ್. ನೀವು ಯಾರು ತಗೊಂಡಿಲ್ಲ ಅನ್ನೋ ಪರವಾಗಿಲ್ಲ, ಲೈವ್ ಆಗಿ ಒಂದ್ಸತಿ ಬಂದು ನನ್ನ ಫಾರ್ಮ್ನ ವಿಸಿಟ್ ಮಾಡಿ. ಹಸುಗಳು ಯಾವ ಥರ ಇರುತ್ತೆ, ಪಂಜಾಬ್ ಹಸು ಅಂದರೆ ಯಾವ ಥರ ಇರುತ್ತೆ ಅಂತ ಒಂದ್ಸತಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾ ಹಸುಗಳು ಸಕ್ಸಸ್ ಮಾಡ್ಬೋದಾ ನೀವು ಇದರಲ್ಲಿ ಬ್ರೀಡಿಂಗ್ ಪರ್ಪಸಲ್ಲಿ ಅಂತ. ನೋಡಿ, ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡ್ಬಿಟ್ಟು ಬಾಟಮ್ ನೋಡಿ ಹಸುಗಳು ತೊಗೊಂಡ್ಬಿಡಿ, 100% ಫೇಲ್ ಆಗ್ತೀರಾ. ನೀವು ಒಳ್ಳೆ ಹಸುಗಳು ಬ್ರೀಡ್ ಮೇಲೆ, ಬ್ಲಡ್ ಲೈನ್ ಮೇಲೆ ಒಂದು ಒಳ್ಳೆ ಜನರೇಷನ್ ಇರೋ ಹಸುಗಳು ತೊಗೊಳ್ಳಿ, 100% ಸಕ್ಸಸ್ ಆಗ್ತಾ ಹೋಗ್ತೀರಾ. ಅದ್ರಲ್ಲಿ ಬ್ರೀಡ್ ಬೆಳೆಸ್ತಾ ನೀವು ಈಗ ಪಂಜಾಬಲ್ಲಿ ಆಲ್ಮೋಸ್ಟ್ 9 ಜನರೇಷನ್ ನಡೀತದೆ. ಆ ಥರ ನೀವು ಒಳ್ಳೆ ಜನರೇಷನ್ ನಿಮ್ಮ ಫಾರ್ಮಲ್ಲಿ ನೀವು ಜನರೇಷನ್ ಸೃಷ್ಟಿ ಮಾಡ್ತಾ ಹೋಗ್ದಂಗೆ ನೀವು 100% ಸಕ್ಸಸ್ ಆಗ್ತೀರಾ. ಈಗ ನೀವು ತೊಗೊಂಡಿದ್ದೀರಾ, ನಾಳೆನೇ ಸಕ್ಸಸ್ ಆಗ್ತೀರಾ ಅಂತ ನಾನು ಹೇಳ್ತೀರಾ. ನೀವು ಒಂದು ಲಾಂಗ್ ಟರ್ಮು ನೀವು ಪ್ಲಾನ್ ಇಟ್ಕೊಬೇಕು, ಒಂದು 3 yearsಗೆ ಪ್ಲಾನ್ ಇಟ್ಕೊಂಡು ಮಾಡಿದ್ರೆ 100% ಸಕ್ಸಸ್ ಆಗ್ತೀರಾ. ಸೊ ಬನ್ನಿ ಗೈಸ್, ಬ್ರದರ್ 2 ಹಸು ಪರ್ಚೇಸ್ ಮಾಡಿದ್ದಾರೆ. ಯಾವ ಹಸುಗಳು ಅಂತ ತೋರಿಸ್ತೀನಿ ನೋಡಿ. ಇದೊಂದು ಪರ್ಚೇಸ್ ಮಾಡಿದ್ದಾರೆ. ಇದು ABS ಹ್ಯಾಮರ್, ಇದು ಪಡ್ಡೆ ಮಿಲ್ಕ್ ಟೀತರ್ ಇದೆ ಗೈಸ್. ಇದು ಅಲ್ಲಿ ಮಾಡಿಲ್ಲ ಪಡ್ಡೆ, ಫುಲ್ ಹೈಟಲ್ಲಿದೆ. ಸರ್ ಪಕ್ಕದಲ್ಲಿ ನಿಂತ್ಕೊಳ್ಳಿ ಸರ್, ಎಷ್ಟು ಹೈಟಲ್ಲಿದೆ ತೋರಿಸೋಣ ನೋಡಿ ಗೈಸ್. ಮಿಲ್ಕ್ ಟೀತರ್ ಇದೆ, ಫುಲ್ ಹೈಟಲ್ಲಿದೆ. ವರ್ಲ್ಡ್ ವೈಡ್ ಮ್ಯಾಗ್ನಮ್ದು 6 ಸೆಮೆನ್ ಆಗಿದೆ. ಇದಕ್ಕೆ ವರ್ಲ್ಡ್ ವೈಡ್ ಮ್ಯಾಗ್ನಮ್ 6 ಸೆಮೆನ್ ಆಗಿದೆ. ಕರು ಹಾಕೋದಕ್ಕೆ 1.5 month ಟೈಮ್ ಇದೆ. ಫುಲ್ ಹೈಟಲ್ಲಿದೆ, ತುಂಬ ಚೆನ್ನಾಗಿದೆ ಬ್ರೀಡಲ್ಲಿ ನೋಡಿ. ವಾಶ್ ಗೀಶನೇ ಮಾಡಿಲ್ಲ. ಸೊ ಈ ಹಸು ಹೋಗ್ತಾ ಇರೋದು ಆಂಧ್ರಕ್ಕೆ ಹೋಗ್ತಾಯಿದೆ, ಆಂಧ್ರ ಬಾರ್ಡರ್ಗೆ. ರಾಜೇಶ್ ಬ್ರದರಿಗೆ ಹೋಗ್ತಾ ಇದೆ ನೋಡಿ. ಇದೊಂದು ಹಸು ಪರ್ಚೇಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ABS ಪೈಕ್ ಒಂದು ಹಸು ಪರ್ಚೇಸ್ ಮಾಡಿದ್ದಾರೆ ನೋಡಿ ಗೈಸ್. ಈ ಹಸು ಒಂದು ಪರ್ಚೇಸ್ ಮಾಡಿದ್ದಾರೆ. ಇದು ಅಷ್ಟೇ, ಒಂದು ಮಂತ್ ಟೈಮ್ ಇದೆ ಕರು ಹಾಕೋದಕ್ಕೆ. ಒಳ್ಳೆ ಕಾಂಪ್ಯಾಕ್ಟ್ ಹೆಡರ್ ಇದೆ. ಲೈವಾಗಿ ಬಂದರೆ ಗೊತ್ತಾಗುತ್ತೆ ನಿಮಗೆ, ಲೈವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ಕಾಂಪ್ಯಾಕ್ಟ್ ಹೆಡರು. ಬ್ರೀಡಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಟಾಪ್ ಲೈನ್ ಚೆಕ್ ಮಾಡ್ಕೊಳ್ಳಿ, ಲೆಗ್ ಸ್ಕೋರ್ ಆಗಲಿ, ಅಡರ್ ಸ್ಕೋರ್ ಆಗಲಿ ತುಂಬ ಚೆನ್ನಾಗಿದೆ. ಫೇಸ್ ಕ್ವಾಲಿಟಿ ನೋಡ್ಕೊಳ್ಳಿ ಗೈಸ್, ಫೇಸ್ ಕ್ವಾಲಿಟಿ ನೋಡಿ. ಅದು ಕಣ್ಣಾಗಲಿ, ಕಿವಿ ಆಗಲಿ, ಅದು ಬ್ರೀಡ್ ಕ್ವಾಲಿಟೀಸ್ ನಿಮಗೆ ಗೊತ್ತಾಗುತ್ತೆ. ಚೆಸ್ಟ್ ಆಗಲಿ ನೋಡಿ ಯಾವ ಥರ ಇದೆ ಅಂತ. ಕಾಲು ಕಂಬಗಳು ನೋಡ್ಕೊಳ್ಳಿ, ಲೆಗ್ ಸ್ಕೋರ್ ಅಂತಾರೆ. ಹಸುಗಳು ಈ ಥರ ಪರ್ಚೇಸ್ ಮಾಡಿ ಗೈಸ್, 100% ಸಕ್ಸಸ್ ಆಗ್ತೀರಾ ನೋಡಿ. ಈಗ ಅವೈಲೇಬಲ್ ಇರೋ ಹಸು ಇಲ್ಲಿದ್ದಾವೆ. ಇದು ಒಂದು ABS ಪೈನೀರು ಸೆಕೆಂಡ್ ಲ್ಯಾಕ್ಟೇಷನು. ಇದು ಪ್ರೈಸ್ 145 ಆಗುತ್ತೆ, 145. ಇದೊಂದಿದೆ ವರ್ಲ್ಡ್ ವೈಡ್ ಹಸು, WWS ಅಲ್ಲಿ ಬರುತ್ತೆ. ABS ಅಲ್ಲಿ ಸೆಕೆಂಡ್ ಲ್ಯಾಕ್ಟೇಷನು, ಫಸ್ಟ್ ಲ್ಯಾಕ್ಟೇಷನ್ 28 ಲೀಟರ್ ಹಾಲು ಕರೆದಿದೆ. ಇದು 145 ಆಗುತ್ತೆ ಪ್ರೈಸು. ಮತ್ತು ಇದೊಂದಿದೆ ಡೆನ್ಮಾರ್ಕು,
ಇದು ಬೇಕಿದ್ದವ್ರು ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಫಸ್ಟ್ ಲ್ಯಾಕ್ಟೇಷನ್ 2 ಮಂತ್ಸ್ ಟೈಮ್ ಇದೆ, ಇದು 125 ಆಗುತ್ತೆ. ಬೇಕಿದ್ದವ್ರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಈ ಎಸ್ ಬುಕ್ ಆಗಿದೆ, ಇದು ABS ಬ್ರೂಟು ಬುಕ್ ಆಗಿದೆ. ಇದು 1,000 ಅಡ್ವಾನ್ಸು ಹಾಕಿದ್ದಾರೆ, ನೋಡೋಣ. ಇದು ಅವ್ರಿಗೆ ಹೋಗ್ತಾಯಿದೆ, KR ನಗರಕ್ಕೆ ಬುಕ್ ಆಗಿದೆ ಗೈಸ್ ಇದು. ಸೊ ನೋಡಿ, ಅಷ್ಟೇ ಡೈರಿ ಫಾರ್ಮಲ್ಲಿ ಈ ಥರ ರಿಸಲ್ಟ್ಸ್ ಇರುತ್ತೆ. ಬೇಕಿದ್ದವರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಹಸುಗಳನ್ನ ಯಾವ್ದು ಅವೈಲೇಬಲ್ ಇದೆ ಅದು ಬೇಕಿದ್ದವರು ಬುಕ್ ಮಾಡ್ಕೊಬೋದು ಗೈಸ್. ಟಾಪ್ ಕ್ವಾಲಿಟಿ ಹಸುಗಳು ಬರ್ತವೆ. ಬಂದಿದ್ದು ಪಟ್ ಅಂತ ಬೇಗ ಸೇಲ್ ಆಗ್ತವೆ. ಏನಕ್ಕೆ ಸೇಲ್ ಆಗ್ತವೆ ಅಂದರೆ ರಿಸಲ್ಟು 100% ಇರುತ್ತೆ. ಮತ್ತು ತೊಗೊಂಡವರು ಮತ್ತೆ ತೊಗೊತಾರೆ ನಂತರ ಬಂದು ವಿಸಿಟ್ ಮಾಡಿ ತೊಗೊತಾರೆ ಅಂದರೆ ರಿಸಲ್ಟ್ ಅದೇ ರೀತಿ ಇರುತ್ತೆ. ಸೊ ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರ್ಯಾರು ಆಂಧ್ರದಿಂದ ನೋಡಿದ್ದೀರಾ, ಅವ್ರ ಮದರ್ ಟಂಗಲ್ಲಿ ಅವ್ರು ಮಾತಾಡಿದ್ದಾರೆ, ನಿಮ್ಗೆ ಇಷ್ಟ ಆಯಿತು ಒಂದ್ಸತಿ ಬಂದು ಲೈವಾಗಿ ವಿಸಿಟ್ ಮಾಡಿ ಹಸುಗಳನ್ನ ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್.